ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕ್ರೈಸ್ತ ವಿಶ್ವಾಸಿಗಳು ಅನೇಕ ಕ್ಷೇತ್ರಗಳಲ್ಲಿ ಹಳೆಯ ಒಡಂಬಡಿಕೆಯ ಅಡಿಯಲ್ಲಿ ಜೀವಿಸ್ತಾ ಇದ್ದಾರೆ. ಅವರು ಹೊಸ ಒಡಂಬಡಿಕೆಯ ಆ ಪ್ರತಿಷ್ಠಾಪನೆ, ಆ ಪಂಚಶತಮ ಹಬ್ಬದ ದಿನವೊಂದು ಆಯಿತು ಎಂಬುದನ್ನು ಅವರು ಯಾಕೆ ಅರ್ಥ ಮಾಡಿಕೊಂಡಿಲ್ಲ ಅನ್ನುವುದು ನನಗೆ ಕಾಡ್ತದೆ. ಇಲ್ಲಿ ಕ್ರೈಸ್ತರಲ್ಲಿ ಹೆಚ್ಚಿನವರು ಈ ಹಳೆಯ ಒಡಂಬಡಿಕೆಯನ್ನು ಸಹ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ಗ್ರಹಿಸ್ತೇವೆ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 14ರಲ್ಲಿ ನಾವು ನೋಡುವುದಾದರೆ, ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಪ್ರಭುತ್ವ ನಡೆಸಬಾರದು. ಕಾರಣವೇನೆಂದರೆ ನೀವು ನ್ಯಾಯ ಪ್ರಮಾಣಾಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ. ಪ್ರಿಯರೇ, ಇಲ್ಲಿ ಗಮನಿಸಿ, ನೀವು ನಿಮ್ಮ ಮೇಲೆ ಪಾಪ ಅನ್ನುವಂಥದ್ದು ಒಂದು ಆಳ್ವಿಕೆ ನಡೆಸಬಾರದು, ಪ್ರಭುತ್ವ ನಡೆಸಬಾರದು. ಪಾಪ ಅನ್ನುವಂಥದ್ದು ನಮ್ಮ ಮೇಲೆ ಆಳ್ವಿಕೆ ನಡೆಸಿದರೆ ನಮ್ಮ ಜೀವಿತ ತಪ್ಪಾದ ಮಾರ್ಗದಲ್ಲಿ ನಡೀತದೆ. ಅದಕ್ಕೆ ರೋಮಾಪುರದಲ್ಲಿ ಬರೆದಂಥ ಪತ್ರಿಕೆಯಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡುವುದೇನೆಂದರೆ, ನಮ್ಮ ಮೇಲೆ ಪಾಪ ಅನ್ನುವಂಥದ್ದು ಅಧಿಕಾರ ಚಲಾಯಿಸಬಾರದು. ಅದು ಯಾಕೆ? ಪಾಪ ಯಾಕೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸಬಾರದು ಅಂತಂದರೆ, ಅದು ಒಂದು ವೇಳೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸಿದರೆ ನಾವು ನ್ಯಾಯ ಮತ್ತು ಪ್ರಮಾಣದಲ್ಲಿ ಧೀರರಾಗಿರುವುದಕ್ಕೆ ಸಾಧ್ಯವಿಲ್ಲ. ಅದೆಲ್ಲದರ ಬದಲಿಗೆ ಕರ್ತನು ಹೇಳ್ತಾನೆ, ನೀವು ಕೃಪೆಗೆ ಅಧೀನರಾಗಿದ್ದೀರಿ. ನಾವೇನಕ್ಕೆ ಅಧೀನರಾಗಿದ್ದೇವೆ? ಕರ್ತನ ಕೃಪೆಗೆ ನಾವು ಅಧೀನರಾಗಿದ್ದೇವೆ ಅನ್ನುವಂಥದ್ದು ಬಹಳ ನಿಚ್ಚಳವಾದಂಥ ಒಂದು ನಂಬಿಕೆ. ಯಾಕೆ ಅಂದರೆ, ಪಾಪವು ನಿಮ್ಮ ಮೇಲೆ ಎಂದಿಗೂ ಅಧಿಕಾರ ನಡೆಸಬಾರದು. ಅದರ ಜೊತೆಗೆ ಜನರು ಕೇವಲ ಪಾಪ ಕ್ಷಮಾಪಣೆಯನ್ನು ಹೊಂದಿದ್ದರೆ, ಪಾಪದ ಮೇಲೆ ಜಯಗಳಿಸದಿದ್ದರೆ ಅವರು ಹಳೆಯ ಒಡಂಬಡಿಕೆಯ ಅಡಿಯಲ್ಲಿ ಜೀವಿಸ್ತಾ ಇದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿ ಜನರ ಸಮೂಹವಿತ್ತು. ಅದು ಒಂದುಗೂಡಿ ದೇಹದಂತೆ ಕೆಲಸ ಮಾಡಲು ಸಾಧ್ಯವಿರಲಿಲ್ಲ. ಈ ದಿನ ಒಂದು ಕ್ರೈಸ್ತ ಸಭೆ ಇಂತಹ ಸ್ಥಿತಿಯಲ್ಲಿದ್ದರೆ ಅದು ಐಕ್ಯತೆಯಿಂದ ಒಂದು ದೇಹದಂತೆ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಅದು ಒಂದು ಸಭೆಯಲ್ಲ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಪ್ರಿಯರೇ, ಅರ್ಥ ಮಾಡಿಕೊಳ್ಳಬೇಕು. ಹಳೆಯ ಒಡಂಬಡಿಕೆ ಒಂದು ಸಮೂಹವಾಗಿದೆ ಅನ್ನುವುದು ಸಾಬೀತಾಗ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ದಶಮಾಂಶಕ್ಕೆ ಹೊತ್ತು ಕೊಡಲ್ಪಡುವುದೂ ಕೂಡ ಅಲ್ಲಿ ಬಹಳ ಮುಖ್ಯ. ಯಾಕೆ ಅಂದರೆ, ಕರ್ತನ ಆಜ್ಞೆಗಳನ್ನು, ಕಟ್ಟಳೆಗಳನ್ನು ನಾವು ನೋಡುವಾಗ ನಾವು ಅದನ್ನು ಅತಿ ಜಾಗರೂಕತೆಯಿಂದ, ಪ್ರಾಮಾಣಿಕತೆಯಿಂದ, ಒಂದು ಔಚಿತ್ಯದ ಅನಾವರಣದಂತೆ ನಾವು ನೋಡಬೇಕಾಗ್ತದೆ. ಹಾಗೆ ನೋಡಿದಾಗ ಮಾತ್ರ ಅದು ನಮಗೆ ಅರ್ಥ ಆಗ್ತದೆ. ಯಾಕೆ ಅಂದರೆ, ಕರ್ತನು ನಮ್ಮ ಮೊರೆಯನ್ನು ಕೇಳುವವನು, ನಮ್ಮ ಮೊರೆಯನ್ನು ಕೇಳುವವನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡಪ್ಪ ದೇವರೇ. ನಮ್ಮ ನಡುನೆತ್ತಿಂದ ಕಾಲಿನ ಕಿರುಬರು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಅಪ್ಪ,
ಒಂದು ವಿಶೇಷ ಜ್ಞಾನ ಕೊಡು. ಸತ್ಯವೇದವನ್ನು ಓದುವುದಕ್ಕೆ ಒಂದು ಕೃಪೆ ಕೊಡಪ್ಪ, ಕೃಪೆ ಕೊಡು. ಎಷ್ಟೋ ಜನ ಮಕ್ಕಳು ಸತ್ಯವೇದವನ್ನು ಓದುವುದರಲ್ಲೇ ಹಿಂಜರಿತಾರೆ ದೇವರೇ. ಸತ್ಯವೇದದ ಜೊತೆ ಮುಖಾಮುಖಿ ಆಗುವಂಥ ಕೃಪೆ ಕೊಡು, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.